ರನ್ಯಾ ರಹಸ್ಯ, ಬಂಗಾರದ ಬೇಟೆ, ಆ ಸಚಿವರು ಯಾರು? ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿರೋದು ಗೋಲ್ಡ್ ಗರ್ಲ್ ರನ್ಯಾ ರಾವ್. ಹೌದು, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಲುಕಿಕೊಂಡ ಬ್ಯೂಟಿಗೆ ಈಗ ರಾಜಕೀಯದ ನಂಟು ಸಹ ಅಂಟಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ತನಿಖೆ ಬಳಿಕ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರ ಬಂದಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಜಾಲವನ್ನು ಡಿಐಆರ್ ಮತ್ತು ಸಿಬಿಐ ಬೆನ್ನು ಹತ್ತಿವೆ. ಈಗಾಗಲೇ ಹಲವು ಬಾರಿ ರನ್ಯಾ ರಾವ್ರನ್ನು ವಿಚಾರಣೆಗೆ ಒಳಪಡಿಸಿವೆ. ಇದರ ಬೆನ್ನಲ್ಲೇ ಡಿಐಆರ್ ಮತ್ತು ಸಿಬಿಐ ಸಾಕಷ್ಟು ಮಾಹಿತಿ ಕಲೆ ಹಾಕಿದೆ. ನಟಿ ರನ್ಯಾಗೆ 12 ಎಕರೆ ಸರ್ಕಾರಿ ಜಮೀನು ಕೊಟ್ಟಿರುವ ಆರೋಪ ಬಂತು ನೋಡಿ. ಇದರ ಜೊತೆಗೆ ಪ್ರಭಾವಿ ರಾಜಕೀಯ ನಾಯಕರ ಜೊತೆ ನಂಟಿನ ಶಂಕೆ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿಬ್ಬರ ಕೈವಾಡ ಇದೆ ಎಂದು ಬಿಜೆಪಿ ಆರೋಪಿಸಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಶುರುವಾಗಿದೆ. ಟೂರಿಸ್ಟ್ ವೀಸಾದಲ್ಲಿಯೇ ವಿದೇಶಗಳಿಗೆ ಹೋಗಿ ಅಲ್ಲಿಂದ ಗೋಲ್ಡ್ ಹೊತ್ತು ಬರುತ್ತಿದ್ದ ಬ್ಯೂಟಿಗೆ ತಾನು ಸಿಕ್ಕಿ ಹಾಕಿಕೊಳ್ತೇನೆ ಅಂತ ಅನಿಸಿರಲಿಲ್ವೇನೋ. ಕಾರಣ ವಿವಿಐಪಿ ಟ್ರೀಟ್ಮೆಂಟ್. ಹೌದು, ಏರ್ಪೋರ್ಟ್ನಲ್ಲಿ ವಿಐಪಿ ಮತ್ತು ವಿವಿಐಪಿಗಳನ್ನು ತಪಾಸಣೆ ಮಾಡೋದು ತುಂಬಾ ಕಡಿಮೆ. ಅದು ಅಲ್ಲದೆ ರನ್ಯಾ ರಾವ್ ಪೊಲೀಸ್ ಅಧಿಕಾರಿ ರಾಮಚಂದ್ರನ್ ಅವರ ಪುತ್ರಿ ಬೇರೆ. ಈ ಹಿನ್ನೆಲೆಯಲ್ಲಿ ವಿವಿಐಪಿ ಸೌಲಭ್ಯ ಪಡೆದುಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದನ್ನೇ ದುರುಪಯೋಗ ಪಡಿಸಿಕೊಂಡು ಪದೇ ಪದೇ ವಿದೇಶಕ್ಕೆ ರನ್ಯಾ ರಾವ್ ಹಾರ್ತಾ ಇದ್ರು. ವಿದೇಶದಿಂದ ವಾಪಸ್ಸಾಗುವಾಗ ಫಸ್ಟ್ ಏಡ್ ಕಿಟ್ ಸೇರಿದಂತೆ ದೇಹದ ಹಲವು ಕಡೆ ರಹಸ್ಯವಾಗಿ ಚಿನ್ನವನ್ನು ಮುಚ್ಚಿಟ್ಟುಕೊಂಡು ಬರ್ತಾ ಇದ್ರು. ಹಾಗೆ ಒಂದೇ ಬಾರಿಗೆ 14 ಕೆಜಿ ಚಿನ್ನ ತಂದು ಸದ್ಯ ಸಿಕ್ಕಿಬಿದ್ದಿದ್ದಾರೆ. ಸದ್ಯ ಇದೇ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇಬ್ಬರು ಕಾಂಗ್ರೆಸ್ ಸಚಿವರ ಕೈವಾಡ ಇದೆ. ರನ್ಯಾ ತಮ್ಮ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಿಬಿಐ ತನಿಖೆಯಲ್ಲಿ ಸತ್ಯ ಹೊರಬರಲಿದೆ ಎಂದು ಕುಟುಕಿದ್ದಾರೆ. ಬಿಜೆಪಿ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಸಚಿವರಿಗೆ ಢವಢವ ಶುರುವಾಗಿದೆ. ಇನ್ನು 2023ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಮಾತನಾಡಿ ಯಾವುದೇ ಕಾನೂನು ಲೋಪದೋಷ ಆಗಿಲ್ಲ ಅಂದ್ರು. 2022ರಲ್ಲಿ ರನ್ಯಾ ರಾವ್ ಅವರು 12 ಎಕರೆ ಜಮೀನು ಬೇಕು ಎಂದು ಮನವಿ ಸಲ್ಲಿಸಿರುತ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರು ಅಧಿಕಾರಿಗಳಿಂದ ಕಾನೂನು ಲೋಪದೋಷ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ತನಿಖೆಯಲ್ಲಿ ನಟಿ ರನ್ಯಾ ರಾವ್ ಮೊಬೈಲ್ ಪರಿಶೀಲನೆ ವೇಳೆ ಇನ್ನಷ್ಟು ಮಾಹಿತಿ ಬಯಲಾಗಿದೆ. ನಟಿ ರನ್ಯಾ ಫೋನ್ನಲ್ಲಿ ರಾಜಕೀಯ ನಾಯಕರ ನಂಬರ್ ಪತ್ತೆಯಾಗಿವೆ. ಹಾಲಿ ಸಚಿವರು, ಮಾಜಿ ಸಚಿವರ ನಂಬರ್ಗಳು ಪತ್ತೆಯಾಗಿದ್ದು ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ರನ್ಯಾ ನಿರಂತರ ಸಂಪರ್ಕದಲ್ಲಿದ್ರಂತೆ. ಅಷ್ಟೇ ಅಲ್ಲ, ಕೆಲ ಪೊಲೀಸ್ ಅಧಿಕಾರಿಗಳ ನಂಬರ್ ಕೂಡ ಪತ್ತೆಯಾಗಿವೆ. ಹೀಗಾಗಿ ರನ್ಯಾ ಕಾಲ್ ಡೀಟೇಲ್ಸ್ ಅನ್ನ ಡಿಐಆರ್ ತಂಡ ಕೆದಕುತ್ತಿದೆ. ಜೊತೆಗೆ ಚಿನ್ನದ ವ್ಯಾಪಾರಿಗಳ ಜೊತೆಯೂ ರನ್ಯಾ ಸಂಪರ್ಕದಲ್ಲಿದ್ದಾಳೆ. ಅಗತ್ಯವಿದ್ದಲ್ಲಿ ಆಕೆಯ ಟಚ್ನಲ್ಲಿದ್ದವರಿಗೆ ಸಿಬಿಐ ನೋಟಿಸ್ ನೀಡುವ ಸಾಧ್ಯತೆ ಹೆಚ್ಚಿದೆ. ಸದ್ಯ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಉದ್ಯಮಿ ಪುತ್ರನನ್ನು ಬಂಧಿಸಲಾಗಿದೆ. ಉದ್ಯಮಿ ಪುತ್ರ ತರುಣ್ ರಾಜುನನ್ನು ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇನ್ನಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳುವ ಸಾಧ್ಯತೆಗಳು ಹೆಚ್ಚಿವೆ.